ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಕಳೆದ ವರ್ಷ ಬಿಡುಗಡೆಯಾಗಿರುವ ಡೈನಿ ಎಂಬ ಬೆಂಗಾಲಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಈ ಸೀರೀಸ್ ನ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಪತ ಫಾರಿನ್ ನಲ್ಲಿ ವಾಸ ಮಾಡ್ತಿದ್ದು ತನ್ನ ತಂದೆ ತೀರಿಕೊಂಡ ನಂತರ ಭಾರತಕ್ಕೆ ವಾಪಸ್ ಬರ್ತಾಳೆ. ಇವಳ ತಂದೆ ಸಾಯುವುದಕ್ಕೂ ಮುಂಚೆ ಒಂದು ವಿಲ್ ಬರೆದಿದ್ದು ತನ್ನ ಎಲ್ಲ ಆಸ್ತಿ ಕೂಡ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಮನಾಗಿ ಭಾಗ ಆಗ್ಬೇಕು ಅಂತ ಬರೆದಿರುತ್ತಾನೆ. ಆದ್ರೆ ಇವಳ ಅಕ್ಕ ಲತಾ ಹಲವು ವರ್ಷಗಳ ಹಿಂದೆನೆ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡಿ ಅವನ ಜೊತೆ ಓಡಿ ಹೋಗಿ ಈಗ ಎಲ್ಲಿದ್ದಾಳೆ ಅಂತಾನೆ ಯಾರಿಗೂ ಗೊತ್ತಿರೋದಿಲ್ಲ. ಕೊನೆಗೆ ಇವಳ ಅಕ್ಕ ಲತಾ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅವಳನ್ನ ಹುಡುಕಿಕೊಂಡು ಆ ಊರಿಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಆ ಹಳ್ಳಿಯ ಜನಗಳು ಲತಾಳ ದೇಹದ ಒಳಗಡೆ ದೆವ್ವ ಸೇರ್ಕೊಂಡು ತನ್ನ ಗಂಡನ ಮನೆಯವರನ್ನ ಹಾಗೂ ಹಳ್ಳಿಯ ಜನಗಳನ್ನ ಕೊಲೆ ಮಾಡಿದ್ದಾಳೆ ಅಂತ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆ ಹಳ್ಳಿಯಲ್ಲಿ ಜನಗಳನ್ನ ನಿಗೂಢವಾಗಿ ಕೊಲೆ ಮಾಡ್ತಿರೋದು ಯಾರು? ಚಿತ್ರದ ಹೀರೋಯಿನ್ ಆಗಿರುವ ಪತ ಈ ಮಿಸ್ಟರಿಗಳನ್ನ ಸಾಲ್ವ್ ಮಾಡಿ ತನ್ನ ಅಕ್ಕನನ್ನ ಕಾಪಾಡಿಕೊಳ್ತಾಳೆ. ಹಾಗೂ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಪಶ್ಚಿಮ ಬಂಗಾಳದ ರಿಮೋಟ್ ಏರಿಯಾದಲ್ಲಿರುವ ಒಂದು ಚಿಕ್ಕ ಹಳ್ಳಿಯನ್ನ ನೋಡ್ತೀವಿ. ಆ ಊರಿನ ಜಮೀನ್ದಾರನ ಜೊತೆ ಆ ಊರಿನ ಜನಗಳು ಕೈಯಲ್ಲಿ ಮಚ್ಚು ಹಾಗೂ ದೊಣ್ಣೆಗಳನ್ನ ಹಿಡಿದುಕೊಂಡು ಒಬ್ಬಳು ಮಹಿಳೆಯ ಮನೆಯ ಬಳಿ ಬರ್ತಾರೆ. ನಂತರ ಆ ಮನೆಯಲ್ಲಿದ್ದ ಮಹಿಳೆಗೆ ಪ್ರಜ್ಞೆ ತಪ್ಪು ಹಾಗೆ ಹೊಡೆದು ಆಕೆಯನ್ನ ಎಳೆದುಕೊಂಡು ಊರಿನ ಹಿಂದೆ ಇದ್ದ ನದಿಯ ಬಳಿ ಹೋಗ್ತಾರೆ. ಹೀಗೆ ಹೋಗುವಾಗ ಆ ಊರಿನ ಜನಗಳು ಆಕೆ ದೇಹದ ಒಳಗಡೆ ಡೈನಿ ಸೇರಿಕೊಂಡಿದೆ, ಅಂದ್ರೆ ದೆವ್ವ ಸೇರಿಕೊಂಡಿದೆ ಅಂತ ಕೂಗಾಡ್ತಿರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಕೆಲವು ದಿನಗಳ ಹಿಂದಕ್ಕೆ ಶಿಫ್ಟ್ ಆಗುತ್ತೆ. ಈಗ ಇಷ್ಟು ವರ್ಷ ಲಂಡನ್ ನಲ್ಲಿ ವಾಸ ಮಾಡ್ತಿದ್ದ ಚಿತ್ರದ ಹೀರೋಯಿನ್ ಆಗಿರುವ ಪತ ತನ್ನ ತಂದೆ ತೀರಿ ಹೋದ್ರು ಅಂತ ಗೊತ್ತಾಗಿ ತಕ್ಷಣವೇ ಭಾರತಕ್ಕೆ ವಾಪಸ್ ಬರ್ತಾಳೆ. ಸ್ನೇಹಿತರೆ, ಈ ಪತಾಳ ಮನೆಯವರು ತುಂಬಾನೇ ಶ್ರೀಮಂತರಾಗಿದ್ದು ಇವಳ ತಂದೆ ಒಂದು ದೊಡ್ಡ ಟೀ ಎಸ್ಟೇಟ್ ಅನ್ನ ರನ್ ಮಾಡ್ತಿರ್ತಾರೆ. ಆದ್ರೆ ಸುಮಾರು 15 ವರ್ಷಗಳ ಹಿಂದೆ ಪತ ಕಾಲೇಜ್ ನಲ್ಲಿ ಓದ್ತಿರುವಾಗ ಒಬ್ಬ ಹುಡುಗನನ್ನ ಇಷ್ಟಪಟ್ಟು ಅವನ ಜೊತೆ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಪತಾಳ ತಂದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದು ಇವಳ ಲವ್ ಮ್ಯಾರೇಜ್ ಗೆ ಒಪ್ಪಿಕೊಳ್ಳೋದೇ ಇಲ್ಲ. ಕೊನೆಗೆ ಪತಾಗೆ ಬೇರೆ ದಾರಿ ಇಲ್ಲದೆ ತಾನು ಪ್ರೀತಿ ಮಾಡ್ತಿರುವ ಹುಡುಗನ ಜೊತೆ ಓಡಿ ಹೋಗೋದಕ್ಕೆ ಡಿಸೈಡ್ ಮಾಡ್ತಾಳೆ. ಆಗ ಇವಳ ಅಕ್ಕ ಲತಾ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಪತ ಯಾರ ಮಾತನ್ನು ಕೇಳದೆ ಓಡಿ ಹೋಗ್ತಾಳೆ. ಆದ್ರೆ ಹೀಗೆ ಓಡಿ ಹೋಗಿ ಮದುವೆಯಾಗಿ ಸುಮಾರು 5 ವರ್ಷಗಳ ನಂತರ ಪತ ತನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟು ಲಂಡನ್ ನಲ್ಲಿ ಒಬ್ಬಳೆ ವಾಸ ಮಾಡ್ತಿರ್ತಾಳೆ. ತನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟ ನಂತರ ವಾಪಸ್ ತನ್ನ ತಂದೆಯ ಮನೆಗೆ ಬರೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರ್ತಾಳೆ. ಆದ್ರೆ ಇವಳ ತಂದೆ ಮನೆಗೆ ಸೇರಿಸಿಕೊಂಡಿರೋದಿಲ್ಲ. ಈಗ ಫ್ಯಾಮಿಲಿ ಲಾಯರ್ ಆಗಿರುವ ಬಾಲನ್ ನಿಂದ ಗೊತ್ತಾಗೋದೇನಂದ್ರೆ, ಇವಳ ತಂದೆ ಸಾಯೋದಕ್ಕೂ ಮುಂಚೆ ತನ್ನ ಎಲ್ಲ ಪ್ರಾಪರ್ಟಿ ಕೂಡ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಮನಾಗಿ ಭಾಗ ಆಗ್ಬೇಕು. ಆದ್ರೆ ಆ ವಿಲ್ಲನ್ನ ಇಬ್ಬರು ಹೆಣ್ಣು ಮಕ್ಕಳ ಪ್ರೆಸೆನ್ಸ್ ನಲ್ಲೇ ಓಪನ್ ಮಾಡಬೇಕು ಅಂತ ಕಂಡೀಷನ್ ಅನ್ನ ಹಾಕಿರ್ತಾರೆ. ಆದ್ರೆ ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಲತಾ ಈಗ ಎಲ್ಲಿದ್ದಾಳೆ ಅಂತ ಫ್ಯಾಮಿಲಿ ಲಾಯರ್ ಆಗಿರುವ ಬಾಲನ್ಗೂ ಕೂಡ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಅಷ್ಟಕ್ಕೂ ಲತಾಗೆ ಏನಾಯ್ತು ಅಂತ ಚಿತ್ರದಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತೆ. ಈಗ ಹೇಗಾದ್ರೂ ಮಾಡಿ ತನ್ನ ಅಕ್ಕ ಲತಾ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡ್ಬೇಕಲ್ಲ ಅಂತ ಮನೆಯೆಲ್ಲ ಹುಡುಕ್ತಿದ್ದಾಗ ಒಂದು ಡೈರಿಯಲ್ಲಿ ಅವಳ ಫ್ರೆಂಡ್ ಆಗಿದ್ದ ಸೀಮಾಳ ನಂಬರ್ ಸಿಗುತ್ತೆ. ವಿಚಾರಿಸಿದಾಗ ಸೀಮಾ ಹೇಳೋದೇನಂದ್ರೆ, ನಿನ್ನ ಅಕ್ಕ ಕೊನೆಯದಾಗಿ ನನ್ನನ್ನ 5 ವರ್ಷಗಳ ಹಿಂದೆ ಮೀಟ್ ಆಗಿದ್ಲು. ಕಾಲ್ ಮಾಡಿದಾಗ ತನ್ನ ಗಂಡನಿಗೆ ತುಂಬಾನೇ ಹುಷಾರಿಲ್ಲದ ಕಾರಣ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಸಹಾಯ ಮಾಡುವಂತ ತುಂಬಾನೇ ಬೇಡಿಕೊಳ್ತಿದ್ಲು. ಆಕೆ ಕಾಲ್ ಮಾಡಿದಾಗ ನಾನು ಕೂನಿಯಾಬಾರಿ ಎಂಬ ಊರಲ್ಲಿ ವಾಸ ಮಾಡ್ತಿದ್ದೀನಿ ಅಂತ ಹೇಳಿದ್ದು ನೆನಪಿದೆ ಅಂತ ಹೇಳ್ತಾಳೆ. ತಕ್ಷಣ ಪತ ಬಾಲನ್ಗೆ ಕಾಲ್ ಮಾಡಿ ಆ ಕೂನಿಯಾಬಾರಿ ಎಂಬ ಊರಿಗೆ ಹೋಗೋದಕ್ಕೆ ಕಾರನ್ನ ಅಡ್ಜಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಬಾಲನ್ ಆ ಕೂನಿಯಾಬಾರಿ ಎಂಬ ಊರಿನ ಪಕ್ಕದಲ್ಲೇ ವಾಸ ಮಾಡ್ತಿದ್ದ ಬಾಚ ಎಂಬ ಡ್ರೈವರ್ ನನ್ನ ಈಕೆಗೆ ಹೆಲ್ಪ್ ಮಾಡೋದಕ್ಕೆ ಕಳುಹಿಸಿಕೊಡ್ತಾನೆ. ಈಗ ಡ್ರೈವರ್ ಬಾಚನ ಮಾತುಗಳಿಂದ ನಮಗೆ ಗೊತ್ತಾಗುವುದೇನಂದ್ರೆ, ಇವನ ತಂದೆ ಕೂಡ ಪತಾಳ ತಂದೆ ರನ್ ಮಾಡ್ತಿದ್ದ ಟೀ ಎಸ್ಟೇಟ್ ನಲ್ಲೇ ಕೆಲಸ ಮಾಡ್ತಿರ್ತಾನೆ. ಹೀಗೆ ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ ನಂತರ ಕೊನೆಗೂ ಇಬ್ಬರು ಆ ಊರನ್ನ ರೀಚ್ ಆಗ್ತಾರೆ. ಊರಿನ ಎಂಟ್ರೆನ್ಸ್ ಬಳಿ ಆಟವಾಡ್ತಿದ್ದ ಹುಡುಗರನ್ನ ಲತಾಳ ಬಗ್ಗೆ ವಿಚಾರಿಸ್ತಾರೆ. ಆದ್ರೆ ಅವರಿಗೆ ಲತಾ ಯಾರು ಅಂತಾನೆ ಗೊತ್ತಿರೋದಿಲ್ಲ. ನೀವು ಕೇಳ್ತಿರುವ ಲತಾ ಯಾರು ಅಂತ ಗೊತ್ತಾಗ್ತಿಲ್ಲ. ಊರಿನ ಜಮೀನ್ದಾರ ಗುರು ಸಾಹೇಬ್ರನ್ನ ವಿಚಾರಿಸಿದ್ರೆ ಗೊತ್ತಾಗ್ಬೋದು ಅಂತ ಹೇಳ್ತಾರೆ. ಸರಿ, ಜಮೀನ್ದಾರ ಗುರು ಎಲ್ಲಿದ್ದಾನೆ ಅಂತ ವಿಚಾರಿಸಿದಾಗ ಆ ಹುಡುಗರು ನದಿಯ ಬಳಿ ಕರೆದುಕೊಂಡು ಬರ್ತಾರೆ. ಹೀಗೆ ಪತ ಹಾಗೂ ಬಾಚ ಆ ನದಿಯ ಬಳಿ ಬಂದು ನೋಡಿದ್ರೆ ಊರಿನ ಜನಗಳೆಲ್ಲ ಸೇರ್ಕೊಂಡು ಕಂಬಕ್ಕೆ ಒಬ್ಬಳು ಮಹಿಳೆಯನ್ನ ಕಟ್ಟಿ ಹಾಕಿ ರಕ್ತ ಬರುವ ಹಾಗೆ ಹೊಡಿತಿರ್ತಾರೆ. ಊರಿನ
ಜನಗಳೆಲ್ಲ ತುಂಬಾನೇ ಕೋಪದಲ್ಲಿ ಈಕೆಯನ್ನ ಜೀವಂತವಾಗಿ ಸುಟ್ಟು ಹಾಕೋಣ ಅಂತ ಬೆಂಕಿ ಇಡೋದಕ್ಕೆ ಹೋಗ್ತಿರ್ತಾರೆ. ಆ ಮಹಿಳೆ ಯಾರು ಅಂತ ನೋಡಿದಾಗ ಶಾಕಿಂಗ್ಲಿ ಅದು ಬೇರೆ ಯಾರು ಅಲ್ಲ, ಇವಳು ಹುಡುಕ್ತಿರುವ ಇವಳ ಅಕ್ಕ ಲತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪತ ಚಿಕ್ಕವಳಿದ್ದಾಗ ನಡೆದಿದ್ದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಬಾಲನ್ ತುಂಬಾನೇ ಗಾಬರಿಯಾಗಿ ಪತಳ ತಂದೆ ಬಳಿ ಓಡಿ ಬರ್ತಾನೆ. ನಿಮ್ಮ ಟೀ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಒಬ್ಬಳು ಮಹಿಳೆ ಮೇಲಿನಿಂದ ಕೆಳಗಡೆ ಬಿದ್ದು ಸತ್ತು ಹೋಗಿದ್ದಾಳೆ. ವಿಚಾರಿಸಿದಾಗ ಆಕೆಗೆ ಗಂಡ ಇಲ್ಲ ಅಂತ ಗೊತ್ತಾಯ್ತು, ಆದ್ರೆ ಒಂದು ಹೆಣ್ಣು ಮಗು ಇದ್ದು ಅದು ಈಗ ಅನಾಥ ಆಗಿದೆ. ಈಗ ನಿಮ್ಮ ಮೇಲೆ ಕೇಸ್ ಆಗ್ಬಾರ್ದು ಅಂದ್ರೆ ನೀವೊಂದು ಕೆಲಸ ಮಾಡಿ, ಅವಳ ಮಗಳು ಲಾಲಿಯನ್ನ ನೀವೇ ಅಡಾಪ್ಟ್ ಮಾಡ್ಕೊಳ್ಳಿ. ಈಗ ಬೇರೆ ದಾರಿ ಇಲ್ಲದೆ ಪತಳ ತಂದೆ ತಾಯಿ ಲಾಲಿಯನ್ನ ಅಡಾಪ್ಟ್ ಮಾಡ್ಕೊಂಡು ಅವಳ ಹೆಸರನ್ನ ಲತಾ ಅಂತ ಚೇಂಜ್ ಮಾಡಿರ್ತಾರೆ. ಅಂದ್ರೆ ಲತಾ ಪತಳ ಸ್ವಂತ ಅಕ್ಕ ಅಲ್ಲ ಅಂತ ಈಗ ನಮಗೆ ಕನ್ಫರ್ಮ್ ಆಗುತ್ತೆ. ಈಗ ಊರಿನ ಜನಗಳೆಲ್ಲ ಸೇರ್ಕೊಂಡು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ತನ್ನ ಅಕ್ಕನೇ ಅಂತ ಗೊತ್ತಾದ ನಂತರ ಪತಾಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈಗ ಹೇಗಾದ್ರೂ ಮಾಡಿ ಲತಾಳನ್ನ ಕಾಪಾಡಬೇಕು ಅಂತ ಪತ ಒಂದು ಪ್ಲಾನ್ ಮಾಡುತ್ತಾಳೆ. ಸ್ಪೀಡ್ ಆಗಿ ಕಾರನ್ನ ಡ್ರೈವ್ ಮಾಡಿ ಇನ್ನೇನು ಜನಗಳ ಮೇಲೆ ಹತ್ತಿಸೋ ರೀತಿ ನಾಟಕ ಮಾಡಿ ಅವರು ದೂರ ಓಡಿ ಹೋಗುವ ಹಾಗೆ ಮಾಡೋದು. ನಂತರ ಕಂಬಕ್ಕೆ ಕಟ್ಟಿ ಹಾಕಿರುವ ಲತಾಳನ್ನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ತಾಳೆ. ಬಾಚಾ ತುಂಬಾನೇ ಹೆದರಿಕೊಂಡಿರ್ತಾನೆ. ಆದ್ರೆ ಕೊನೆಗೂ ಪತ ಹೇಳಿದ ಹಾಗೆ ಲತಾಳನ್ನ ಕಿಡ್ನಾಪ್ ಮಾಡ್ಕೊಂಡು ಸ್ಪೀಡ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇವರು ಲತಾಳನ್ನ ಕರೆದುಕೊಂಡು ಹೋಗಿದ್ದನ್ನ ನೋಡಿದ ಊರಿನ ಜನಗಳು ಇವರು ಡೈನಿಯನ್ನ ಕರೆದುಕೊಂಡು ಹೋಗಿದ್ದಾರೆ, ಖಂಡಿತ ಇವರು ಕೂಡ ಸಾಯ್ತಾರೆ ಅಂತ ಮಾತನಾಡಿಕೊಳ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಪತ ಮನೆ ಬಿಟ್ಟು ಓಡಿ ಹೋದ ನಂತರ ಇವಳ ತಂದೆ ತಾಯಿ ನಿನ್ನ ತಂಗಿ ಎಲ್ಲಿಗೆ ಹೋದ್ಲು, ನೀನು ಕೂಡ ಅವಳ ಜೊತೆ ಹೋಗಿದ್ದಲ್ವಾ ಅಂತ ವಿಚಾರಿಸಿರ್ತಾರೆ. ಆದ್ರೆ ಲತಾ ಮಾತ್ರ ನಿಜ ಹೇಳಿದ್ರೆ ತನ್ನ ತಂಗಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು ಅಂತ ಗೊತ್ತೇ ಇಲ್ಲ ಅಂತ ಹೇಳಿಬಿಡುತ್ತಾಳೆ. ಲತಾಳ ಮಾತುಗಳನ್ನ ಕೇಳಿ ತುಂಬಾನೇ ಕೋಪಗೊಂಡ ಇವಳ ತಂದೆ ಅಂದಿನಿಂದ ಸಂತೋಷ್ ಎಂಬ ಒಬ್ಬ ಕೆಲಸದ ಹುಡುಗನನ್ನ ಇವಳ ಜೊತೆ ಇಟ್ಟಿರ್ತಾನೆ. ಅಂದ್ರೆ ಲತಾಳನ್ನ ಅಂದಿನಿಂದ ಹೊರಗಡೆ ಹೋಗೋದಕ್ಕೇನೆ ಬಿಡದೆ ಏನಾದ್ರೂ ಬೇಕಾದ್ರೆ ಮನೆಗೇನೆ ತಂದು ಕೊಡ್ತಿರ್ತಾರೆ. ಆದ್ರೆ ಲತಾ ನೋಡಿದ್ರೆ ದಿನಗಳು ಕಳೆದಂತೆ ತನ್ನನ್ನ ನೋಡಿಕೊಳ್ಳುವ ಕೆಲಸ ಮಾಡ್ತಿದ್ದ ಸಂತೋಷ್ನನ್ನೇ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾಳೆ. ಹೀಗೆ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಸಂತೋಷ್ ಲತಾ ಎಂಬ ಹೆಸರನ್ನ ತನ್ನ ಕೈ ಮೇಲೆ ಹಚ್ಚೆ ಹಾಕಿಸಿಕೊಳ್ತಾನೆ. ಒಂದು ದಿನ ಸಂತೋಷ್ ಕೆಲಸ ಮಾಡ್ತಿದ್ದಾಗ ಅವನ ಕೈ ಮೇಲೆ ತನ್ನ ಮಗಳ ಹೆಸರು ಹಚ್ಚೆ ಹಾಕಿರೋದನ್ನ ಇವಳ ತಂದೆ ನೋಡಿಬಿಡ್ತಾನೆ. ಈಗ ತನ್ನ ಮತ್ತೊಬ್ಬಳು ಮಗಳು ಕೂಡ ಬೇರೆ ಜಾತಿಯ ಹುಡುಗನನ್ನ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಲತಾಳ ತಂದೆಗೆ ತುಂಬಾನೇ ಕೋಪ ಬರುತ್ತೆ. ಇಬ್ಬರಿಗೂ ಸರಿಯಾಗಿ ಹೊಡೆದು ಸಂತೋಷ್ನನ್ನ ಕೆಲಸದಿಂದ ತೆಗೆದು ಹಾಕಿ ಲತಾಗೆ ಬೇರೊಬ್ಬ ಹುಡುಗನ ಜೊತೆ ಮದುವೆಯನ್ನ ಫಿಕ್ಸ್ ಮಾಡ್ತಾನೆ. ಈಗ ಲತಾಗೂ ಕೂಡ ಬೇರೆ ದಾರಿ ಇಲ್ಲದೆ ಸಂತೋಷ್ನ ಜೊತೆ ಅವನ ಹಳ್ಳಿಯಾಗಿದ್ದ ಕುನಿಯಬಾರಿಗೆ ಓಡಿ ಹೋಗ್ತಾಳೆ. ಸ್ನೇಹಿತರೆ, ಲತಾ ಸಂತೋಷ್ನನ್ನ ಮದುವೆಯಾಗಿ ಅವನ ಹಳ್ಳಿಗೇನೋ ಹೋಗಿರ್ತಾಳೆ. ಆದ್ರೆ ಆತ ತುಂಬಾನೇ ಬಡವನಾಗಿದ್ದ ಕಾರಣ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ಪತ ಹಾಗೂ ಬಾಚಾ ಲತಾಗೆ ತುಂಬಾನೇ ಗಾಯಗಳಾಗಿದ್ದ ಕಾರಣ ಅವಳನ್ನ ಕಾಪಾಡಬೇಕು ಅಂತ ಹತ್ತಿರದಲ್ಲೇ ಇದ್ದ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿದ್ದ ನರ್ಸ್ ಕೂಡ ಲತಾಳನ್ನ ನೋಡ್ತಿದ್ದ ಹಾಗೆ ಇವಳು ಡೈನಿ ಇವಳನ್ನ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದ್ರಿ ಅಂತ ಹೆದರಿಕೊಳ್ತಿರ್ತಾಳೆ. ಆದ್ರೆ ಎಜುಕೇಟೆಡ್ ಆಗಿದ್ದ ಡಾಕ್ಟರ್ ಆ ನರ್ಸ್ಗೆ ಸರಿಯಾಗಿ ಬೈದು ಲತಾಳನ್ನ ಒಳಗಡೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಆ ಊರಿನ ಜಮೀನ್ದಾರ ಹಾಗೂ ಊರಿನ ಜನಗಳು ಇವರಿಬ್ಬರನ್ನ ಚೇಸ್ ಮಾಡ್ತಾ ಆ ಹಾಸ್ಪಿಟಲ್ ನ ಬಳಿ ಬರ್ತಾರೆ. ಈಗ ಲತಾ ಏನಾದ್ರೂ ಅವರ ಕೈಗೆ ಸಿಕ್ಕರೆ ಖಂಡಿತ ಸಾಯಿಸಿ ಬಿಡ್ತಾರೆ ಅಂತ ಹೆದರಿಕೊಂಡ ಪತ ಹಾಗೂ ಬಾಚಾ ಹಾಸ್ಪಿಟಲ್ ನ ಕಬ್ಬಿಣದ ಶಟರ್ ಅನ್ನ ಒಳಗಿನಿಂದ ಲಾಕ್ ಮಾಡ್ತಾರೆ. ಈಗ ಪತ ತಕ್ಷಣವೇ ತನ್ನ ಅಂಕಲ್ ಆಗಿರುವ ಲಾಯರ್ ಬಾಲನ್ಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಜಾಗದಲ್ಲಿ ನೆಟ್ವರ್ಕ್ ಸಿಗ್ತಿರೋದಿಲ್ಲ. ಈಗ ಇವರು ಒಳಗಿನಿಂದ ಹಾಸ್ಪಿಟಲ್ ನ ಶಟರ್ ಅನ್ನ ಕ್ಲೋಸ್ ಮಾಡಿರೋದನ್ನ ನೋಡಿ ಜಮೀನ್ದಾರನಿಗೆ ತುಂಬಾನೇ ಕೋಪ ಬರುತ್ತೆ. ತಕ್ಷಣ ಶಟರ್ ಅನ್ನ ಓಪನ್ ಮಾಡಿ ಲತಾಳನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ, ಇಲ್ಲಾಂದ್ರೆ ಇಡೀ ಹಾಸ್ಪಿಟಲ್ಗೆನೆ ಬೆಂಕಿ ಇಡ್ತೀವಿ ಅಂತ ಅನೌನ್ಸ್ ಮಾಡ್ತಾನೆ. ಈ ಕಡೆ ಡಾಕ್ಟರ್ ಲತಾಳನ್ನ ಚೆಕ್ ಮಾಡಿದಾಗ ಆಕೆ ತಲೆಗೆ ತುಂಬಾನೇ ಪೆಟ್ಟಾಗಿರೋ ಕಾರಣ ಆದಷ್ಟು ಬೇಗ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಮುಂದುವರೆದು ಊರಿನ ಜನಗಳಿಗೆ ಗೊತ್ತಾಗದ ಹಾಗೆ ಫಸ್ಟ್ ಫ್ಲೋರ್ಗೆ ಹೋಗಿ ಆಪರೇಷನ್ಗೆ ರೆಡಿ ಮಾಡಿ ಅಂತ ನರ್ಸ್ಗೆ ಹೇಳ್ತಾರೆ. ಈ ಕಡೆ ಅಜಮೀನ್ದಾರ ಗುರುನ ಮಗ ಹಾಸ್ಪಿಟಲ್ ನ ಹಿಂದೆ ಬಂದು ವಾಶ್ರೂಮ್ ನ ಕಿಟಕಿ ಮೂಲಕ ಒಳಗಡೆ ಬಂದು ಬಿಡುತ್ತಾನೆ. ಈ ಕಡೆ ಶಟರ್ ಅನ್ನ ಓಪನ್ ಮಾಡ್ತಿಲ್ಲ ಅಂತ ಕೋಪಕ್ಕೆ ಜಮೀನ್ದಾರ ಊರಿನ ಜನಗಳಿಗೆ ಬಾಚಾನ ಕಾರಿಗೆ ಬೆಂಕಿ ಇಡೋದಕ್ಕೆ ಹೇಳ್ತಾನೆ. ಅದನ್ನ ನೋಡಿ ತುಂಬಾನೇ ಕೋಪಗೊಂಡ ಬಾಚಾ ತಕ್ಷಣ ಶಟರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಪತ ಅವನಿಗೆ ಸಮಾಧಾನ ಮಾಡಿ ನಿನ್ಗೊಂದು ಹೊಸ ಕಾರನ್ನ ಕೊಡಿಸ್ತೀನಿ, ದಯವಿಟ್ಟು ಲತಾಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ಶಟರ್ ಅನ್ನ ಓಪನ್ ಮಾಡ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈ ಕಡೆ ಡಾಕ್ಟರ್ ಲತಾಳನ್ನ ಆಪರೇಷನ್
ಥಿಯೇಟರ್ಗೆ ಕರೆದುಕೊಂಡು ಹೋಗ್ತಿರುವಾಗ ಯಾರಿಗೋ ಗೊತ್ತಾಗದ ಹಾಗೆ ಒಳಗಡೆ ಬಂದಿದ್ದ ಆ ಜಮೀನ್ದಾರನ ಮಗ ಲತಾಗೆ ಚಾಕುವಿನಿಂದ ಚುಚ್ಚಿ ಬಿಡುತ್ತಾನೆ. ತಕ್ಷಣ ಬಾಚಾ ಒಳಗಡೆ ಓಡಿ ಬಂದು ಆ ಜಮೀನ್ದಾರನ ಮಗನಿಗೆ ಸರಿಯಾಗಿ ಹೊಡೆದು ಒಂದು ಕಡೆ ಕಟ್ಟಿ ಹಾಕ್ತಾನೆ. ಈಗ ತನ್ನ ಮಗನಿಗೆ ಹೊಡಿತಿರೋದನ್ನ ನೋಡಿ ಕೋಪಗೊಂಡ ಗುರು ಊರಿನ ಜನಗಳಿಗೆ ಆ ಹಾಸ್ಪಿಟಲ್ಗೆನೆ ಬೆಂಕಿಡಿ ಅಂತ ಹೇಳಿಬಿಡ್ತಾನೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದ ಬಾಚಾ ಹಾಗೂ ಪತ ಒಂದು ಐಡಿಯಾ ಮಾಡ್ತಾರೆ. ತಕ್ಷಣ ಆ ಜಮೀನ್ದಾರನ ಮಗನನ್ನ ಶಟರ್ ಬಳಿ ಎಳೆದುಕೊಂಡು ಬಂದು ನೀವು ಹಾಸ್ಪಿಟಲ್ಗೆ ಬೆಂಕಿ ಇಟ್ರೆ ಇವನ ಕತ್ತನ್ನ ಕೊಯ್ದು ಸಾಯಿಸಿ ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಹಾಗೂ ಆದಷ್ಟು ಬೇಗ ಇಲ್ಲಿಗೆ ಒಂದು ಆಂಬ್ಯುಲೆನ್ಸ್ ಬರಬೇಕು, ಇಲ್ಲ ಅಂದ್ರೆ ನಿನ್ನ ಮಗ ಜೀವಂತವಾಗಿ ಸಿಗೋದಿಲ್ಲ ಅಂತ ಮತ್ತೊಮ್ಮೆ ವಾರ್ನ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಲತಾಗೆ ಆಪರೇಷನ್ ಆಗಿ ಆಕೆಗೆ ವಾಪಸ್ ಪ್ರಜ್ಞೆ ಬಂದಿರುತ್ತೆ. ಇಷ್ಟು ವರ್ಷಗಳ ನಂತರ ಪತ ತನ್ನ ಅಕ್ಕನ ಜೊತೆ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾಳೆ. ಈಗ ಲತಾ 15 ವರ್ಷಗಳ ಹಿಂದೆ ಸಂತೋಷ್ನನ್ನ ಮದುವೆಯಾಗಿ ಈ ಊರಿಗೆ ಓಡಿ ಬಂದ ನಂತರ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಸ್ನೇಹಿತರೆ, ಸಂತೋಷ್ನ ಆ ಊರು ಎಷ್ಟೊಂದು ಕುಗ್ರಾಮ ಆಗಿರುತ್ತೆ ಅಂದ್ರೆ 15 ವರ್ಷಗಳ ಹಿಂದೆ ಲತಾ ಮದುವೆಯಾಗಿ ಆ ಊರಿಗೆ ಬಂದಾಗ ಒಬ್ಬರ ಮನೆಯಲ್ಲೂ ಕೂಡ ಲೈಟ್ ಇರೋದಿಲ್ಲ. ಆದ್ರೆ ಎಜುಕೇಟೆಡ್ ಆಗಿದ್ದ ಲತಾ ಆ ಊರಿಗೆ ಬಂದ ನಂತರ ಗೌರ್ಮೆಂಟ್ಗೆ ಪತ್ರ ಬರೆದು ಕರೆಂಟ್ ಕೊಡುವ ಹಾಗೆ ಮಾಡಿರುತ್ತಾಳೆ. ಇನ್ನು ಆ ಊರಿನ ಜಮೀನ್ದಾರನಾಗಿರುವ ಗುರು ತುಂಬಾನೇ ವುಮೆನೈಸರ್ ವ್ಯಕ್ತಿಯಾಗಿರುತ್ತಾನೆ. ತಮ್ಮ ಊರಿಗೆ ಹೊಸದಾಗಿ ಮದುವೆಯಾಗಿ ಬಂದಿರುವ ಈಕೆಯನ್ನ ನೋಡಿ ಲತಾ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಆಸೆ ಪಡ್ತಾನೆ. ಈಕೆ ಎಲ್ಲೇ ಹೋದ್ರೂ ಕೂಡ ಈಕೆಯನ್ನ ಫಾಲೋ ಮಾಡ್ತಾ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಲತಾಗೆ ತುಂಬಾನೇ ಬೇಜಾರಾಗಿ ವಾಪಸ್ ಮನೆಗೆ ಬಂದು ತನ್ನ ಅತ್ತೆಗೆ ಇನ್ಫಾರ್ಮ್ ಮಾಡ್ತಾಳೆ. ಆದ್ರೆ ಇವಳ ಅತ್ತೆಯ ಮಾತುಗಳ ಮೂಲಕ ನಮಗೆ ಆ ಊರಿನ ಜನಗಳು ಎಷ್ಟೊಂದು ಅನ್ಎಜುಕೇಟೆಡ್ಸ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಜಮೀನ್ದಾರ ಗುರು ದೇವರಿದ್ದಾಗೆ, ಅವರು ಏನೇ ಹೇಳಿದ್ರು ಕೂಡ ಅದು ನಿಜವಾಗಿಯೂ ನಡೆಯುತ್ತೆ. ಅವರ ಮೇಲೇನೆ ಇಲ್ಲ ಸಲ್ಲದನ್ನ ಹೇಳ್ತೀಯ ಅಂತ ತನ್ನ ಸೊಸೆಯ ಕಪಾಳಕ್ಕೆನೆ ಹೊಡೆದು ಇನ್ ಮುಂದೆ ಹೊರಗಡೆನೆ ಹೋಗ್ಬೇಡ ಅಂತ ಲಾಕ್ ಮಾಡಿ ಬಿಡ್ತಾಳೆ. ಈಗ ಆಸ್ತಿಗೋಸ್ಕರ ತನ್ನ ಅಕ್ಕನನ್ನ ಹುಡುಕಿಕೊಂಡು ಬಂದಿದ್ದ ಪತಾಗೆ ಆಕೆ ಅನುಭವಿಸಿದ್ದ ಕಷ್ಟ ಕೇಳಿ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ಪ್ರೆಗ್ನೆಂಟ್ ಆಗಿದ್ದ ಜಮೀನ್ದಾರ ಗುರುನ ಮಗಳು ತನಗೆ ಹೊಟ್ಟೆ ನೋವು ಶುರುವಾಗಿದೆ ಅಂತ ಹಾಸ್ಪಿಟಲ್ ನ ಒಳಗಡೆ ಬಂದು ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಆಕೆಗೆ ನಿಜವಾಗಿ ಹೊಟ್ಟೆ ನೋವು ಶುರುವಾದ ಕಾರಣ ಹಾಸ್ಪಿಟಲ್ ನವರು ಪಾಪ ಅಂತ ಆಕೆಗೆ ಡೆಲಿವರಿ ಮಾಡಿಸ್ತಾರೆ. ಈ ಕಡೆ ಪತ ಅಲ್ಲೇ ಇದ್ದ ಒಬ್ಬ ಪೇಷಂಟ್ಗೆ ತಾನು ಮನೆ ಬಿಟ್ಟು ಲಂಡನ್ಗೆ ಓಡಿ ಹೋದ ನಂತರ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸ್ನೇಹಿತರೆ, ಪತ ಕಾಲೇಜ್ ನಲ್ಲಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡಿದ್ಲಲ್ವಾ, ಅವನ ಹೆಸರು ಅರ್ಮಾನ್ ಅಂತ. ಇಬ್ಬರು ಮದುವೆಯಾಗಿ ಲಂಡನ್ಗೆ ಹೋದ ನಂತರ ಶುರುವಿನಲ್ಲಿ ಎಲ್ಲ ಕೂಡ ಚೆನ್ನಾಗೇ ಇರುತ್ತೆ. ಆದ್ರೆ ಸುಮಾರು 5 ವರ್ಷಗಳ ನಂತರ ಅರ್ಮಾನ್ ತಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಮತ್ತೊಬ್ಬಳು ಹುಡುಗಿಯ ಜೊತೆ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ಈ ವಿಷಯ ಪತಾಗೆ ಗೊತ್ತಾದ ನಂತರ ದಿನಗಳು ಕಳೆದ ಹಾಗೆ ಜಗಳ ಮತ್ತಷ್ಟು ಜಾಸ್ತಿಯಾಗಿ ಇಬ್ಬರ ಮಧ್ಯ ಡಿವೋರ್ಸ್ ಆಗಿರುತ್ತೆ. ಸ್ನೇಹಿತರೆ, ಈಗ ಅವಯಸ್ಸಾಗಿರುವ ವ್ಯಕ್ತಿಯಿಂದ ಗೊತ್ತಾಗುತ್ತೇನು ಅಂದ್ರೆ ಆ ಊರಿನ ಜಮೀನ್ದಾರ ಗುರು ಒಬ್ಬ ಬ್ಲಾಕ್ ಮ್ಯಾಜಿಕ್ ಮಾಡುವ ವ್ಯಕ್ತಿಯಾಗಿರ್ತಾನೆ. ಆ ಊರಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಊರಿನ ಜನಗಳು ಆ ಗುರು ಬಳಿನೇ ಪರಿಹಾರ ಸಿಗುತ್ತೆ ಅಂತ ಹೋಗ್ತಿರ್ತಾರೆ. ಈಗ ಒಂದು ಫ್ಲಾಶ್ ಬ್ಯಾಕ್ ನ ಮೂಲಕ ತೋರಿಸೋದೇನಂದ್ರೆ ಸಂತೋಷ್ ಹಾಗೂ ಲತಾಗೆ ಮದುವೆಯಾಗಿ 2 ವರ್ಷ ಕಳೆದ್ರೂ ಕೂಡ ಮಕ್ಕಳೇ ಆಗಿರೋದಿಲ್ಲ. ಆಗ ಲತಾಳ ಅತ್ತೆ ಮಾವ ಆ ಗುರು ಬಳಿ ಹೋದ್ರೆ ಏನಾದ್ರೂ ಪರಿಹಾರ ಹೇಳ್ಬೋದು ಅಂತ ತನ್ನ ಸೊಸೆಯನ್ನ ಕರೆದುಕೊಂಡು ಹೋಗಿರ್ತಾರೆ. ಆಗ ಆ ಜಮೀನ್ದಾರ ಗುರು ಯಾರು ಇಲ್ಲದಿರುವ ಸಮಯ ನೋಡ್ಕೊಂಡು ಲತಾ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಲತಾ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಓಡಿ ಬಂದಾಗ ಇವಳ ಗಂಡ ಸಂತೋಷ್ ಇರ್ತಾನೆ. ಈಗ ಜಮೀನ್ದಾರ ಲತಾ ಮೇಲಿನ ಕೋಪಕ್ಕೆ ಊರಿನ ಜನಗಳ ಬಳಿ ಲತಾ ಒಬ್ಬಳು ಡೈನಿ ಇವಳ ದೇಹದ ಒಳಗಡೆ ಪ್ರೇತಾತ್ಮ ಸೇರಿಕೊಂಡಿದೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಬಿಡ್ತಾನೆ. ಹೀಗೆ ಆ ಜಮೀನ್ದಾರ ಏನೇ ಹೇಳಿದ್ರು ಕೂಡ ನಂಬ್ತಿದ್ದ ಆ ಊರಿನ ಜನಗಳು ಆತ ಹೇಳಿದ ಹಾಗೆ ಲತಾಳ ದೇಹದ ಒಳಗಡೆ ಆತ್ಮ ಸೇರಿಕೊಂಡಿದೆ ಅಂತ ನಂಬ್ತಾರೆ. ಇದಾಗಿ ಕೆಲವು ದಿನಗಳ ನಂತರ ಶಾಕಿಂಗ್ಲಿ ಸಂತೋಷ್ನ ತಂದೆ ತಾಯಿ ಹಾಗೂ ಅವನ ತಮ್ಮ ತುಂಬಾನೇ ನಿಗೂಢವಾಗಿ ಸತ್ತು ಹೋಗ್ತಾರೆ. ಹೀಗೆ ಇದೇ ಚಾನ್ಸ್ಗಾಗಿ ಕಾಯ್ತಿದ್ದ ಆ ಜಮೀನ್ದಾರ ಗುರು ಲತಾಯಿಂದನೇ ಎಲ್ಲರೂ ಸಾಯ್ತಿರೋದು ಅಂತ ಮತ್ತಷ್ಟು ಜನಗಳು ಭಯ ಬೀಳುವ ಹಾಗೆ ಮಾಡಿಬಿಡ್ತಾರೆ. ಇದಾಗಿ 2 ದಿನಗಳ ನಂತರ ಸಂತೋಷ್ ಕೂಡ ತುಂಬಾನೇ ಹುಷಾರಿಲ್ಲ ಅಂತ ಬೆಡ್ ರಿಡನ್ ಆಗಿ ಬಿಡ್ತಾನೆ. ಈಗ ಲತಾ ಯಾರಿಗೋ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತು ಪಕ್ಕದ ಹಳ್ಳಿಯಲ್ಲಿರುವ ಡಾಕ್ಟರ್ ನನ್ನ ಕನ್ಸಲ್ಟ್ ಮಾಡ್ತಾಳೆ. ಆಗ ಗೊತ್ತಾಗೋದೇನು ಅಂದ್ರೆ ಲತಾಳ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಸಾಕಿರ್ತಾರೆ. ಆಗ ನಾಯಿಗೆ ಒಂದು ಇನ್ಫೆಕ್ಷನ್ ಆಗಿ ಆ ಇನ್ಫೆಕ್ಷನ್ ಮನೆಯವರಿಗೆಲ್ಲ ಸ್ಪ್ರೆಡ್ ಆಗಿ ಒಬ್ಬೊಬ್ಬರೇ ನಿಗೂಢವಾಗಿ ಸತ್ತು ಹೋಗಿರ್ತಾರೆ. ಆ ಡಾಕ್ಟರ್ ಲತಾಗೆ ಆದಷ್ಟು ಬೇಗ ನಿನ್ನ ಗಂಡನನ್ನ ಸಿಟಿಯಲ್ಲಿರುವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಬದುಕ್ತಾನೆ ಅಂತ
ಹೇಳ್ತಾರೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ ಬಾಲನ್ ಪತಾಗೆ ಏನಾದ್ರೂ ತೊಂದರೆ ಆಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಪೊಲೀಸರನ್ನ ಹಾಸ್ಪಿಟಲ್ಗೆ ಕಳುಹಿಸಿಕೊಟ್ಟಿರ್ತಾನೆ. ಸಬ್ ಇನ್ಸ್ಪೆಕ್ಟರ್ ತನ್ನ ಬಳಿ ಇದ್ದ ಗನ್ ಅನ್ನ ಜಮೀನ್ದಾರ ಗುರುಗೆ ಪಾಯಿಂಟ್ ಮಾಡಿ ಎಲ್ಲರನ್ನ ಹೊರಗಡೆ ಬರೋದಕ್ಕೆ ಹೇಳ್ತಾನೆ. ಈಗ ಪತ ಹಾಗೂ ಬಾಚಾ ಹೊರಗಡೆ ಬರ್ತಾರೆ ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಲತಾ ತನ್ನ ಫ್ರೆಂಡ್ ಆಗಿದ್ದ ಸೀಮಾಗೆ ಕಾಲ್ ಮಾಡಿ ತನ್ನ ಗಂಡನಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಸಹಾಯ ಮಾಡುವಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಆದ್ರೆ ಅಷ್ಟರಲ್ಲೇ ಸಂತೋಷ್ಗೆ ಕಾಯಿಲೆ ತುಂಬಾನೇ ಜಾಸ್ತಿಯಾಗಿ ಆತ ಕೂಡ ಸತ್ತು ಹೋಗ್ತಾನೆ. ಈ ಕಡೆ ಊರಿನ ಜನಗಳು ಲತಾಯಿಂದಾಗಿನೇ ಎಲ್ಲರೂ ಸಾಯ್ತಿದ್ದಾರೆ ಅಂತ ಕೋಪದಲ್ಲಿ ಆಕೆಗೆ ಹೊಡೆದು ಅವಳ ಮನೆಗೆ ಬೆಂಕಿ ಇಡ್ತಾರೆ. ನಂತರ ಇದೇ ಚಾನ್ಸ್ಗಾಗಿ ಕಾಯ್ತಿದ್ದ ಆ ಜಮೀನ್ದಾರ ಗುರು ಹುಡುಗರನ್ನ ಕಳಿಸಿ ಲತಾಳನ್ನ ಕಿಡ್ನಾಪ್ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡುತ್ತಾನೆ. ಹೀಗೆ ಎಲ್ಲರನ್ನ ಕಳೆದುಕೊಂಡಿದ್ದ ಲತಾ ದಿನೇ ದಿನೇ ಹುಚ್ಚಿಯಾಗಿ ಊರಲ್ಲಿ ಸುತ್ತಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಸಂತೋಷ್ನ ಮನೆಯವರು ಸಾಕು ಪ್ರಾಣಿಗಳನ್ನ ಸಾಕ್ತಾ ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡ್ತಾ ತಕ್ಕ ಮಟ್ಟಿನ ಇನ್ಕಮ್ ಅನ್ನ ಜನರೇಟ್ ಮಾಡ್ತಿರ್ತಾರೆ. ಸೊ ಸಂತೋಷ್ನ ಆಸ್ತಿ ಪಾಸ್ತಿಯನ್ನ ಕಬಳಿಸೋದಕ್ಕೆ ಐಡಿಯಾ ಮಾಡಿ ಮೊದಲಿಗೆ ಅವರು ಸಾಕ್ತಿದ್ದ ಪ್ರಾಣಿಗಳು ಸಾಯುವ ಹಾಗೆ ಮಾಡ್ತಾನೆ. ಅಂದ್ರೆ ಗುರುನ ಹುಡುಗರೆ ಸಂತೋಷ್ನ ಮನೆಯಲ್ಲಿದ್ದ ನಾಯಿಗೆ ಇನ್ಫೆಕ್ಷನ್ ಆಗುವ ಹಾಗೆ ಮಾಡಿರ್ತಾರೆ. ನಂತರ ಊರಿನ ಜನಗಳಿಗೆ ಲತಾ ಮೇಲೆನೆ ಅನುಮಾನ ಬರುವ ಹಾಗೆ ಮಾಡ್ಬೇಕು ಅಂತ ಅವಳ ದೇಹದ ಒಳಗಡೆ ಪ್ರೇತಾತ್ಮ ಸೇರಿಕೊಂಡಿದೆ ಅಂತ ನಾಟಕ ಮಾಡಿರ್ತಾನೆ. ಹೀಗೆ ಈತ ಏನೇ ಹೇಳಿದ್ರು ಕೂಡ ನಂಬ್ತಿದ್ದ ಆ ಊರಿನ ಜನಗಳು ಕೊನೆಗೆ ಲತಾಳಿಗೆ ಬೆಂಕಿ ಇಟ್ಟು ಸಾಯಿಸೋದಕ್ಕೂ ಮುಂದಾಗಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಹಾಸ್ಪಿಟಲ್ ನ ಒಳಗಡೆ ಆ ಜಮೀನ್ದಾರ ಗುರುನ ಮಗನನ್ನ ಕಟ್ಟಿ ಹಾಕಿದ್ರಲ್ವಾ, ಆತ ತನ್ನ ಕೈಗಳಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿ ಬಾಚಾ ಹಾಗೂ ಪತ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಹೀಗೆ ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ಕೊನೆಗೆ ಪತ ಅಲ್ಲೇ ಇದ್ದ ಕತ್ತರಿಯಿಂದ ಅವನ ಹೊಟ್ಟೆಗೆ ಚುಚ್ಚಿ ಬಿಡ್ತಾಳೆ. ಈಗ ಕೊನೆಗೂ ಪೊಲೀಸರು ಆ ಜಮೀನ್ದಾರ ಗುರುನನ್ನ ಕನ್ವಿನ್ಸ್ ಮಾಡಿ ಒಂದು ಆಂಬ್ಯುಲೆನ್ಸ್ ಅನ್ನ ಕರೆಸ್ತಾರೆ. ಈಗ ಪತ ಆ ಜಮೀನ್ದಾರ ಬದುಕಿದ್ರೆ ತನ್ನ ಅಕ್ಕ ಲತಾ ರೀತಿ ಮತ್ತಷ್ಟು ಹುಡುಗಿಯರ ಜೀವನ ಹಾಳಾಗುತ್ತೆ. ಹಾಗಾಗ್ಬಾರ್ದು ಅಂದ್ರೆ ಆತ ಬದುಕಿರ್ಬಾರ್ದು ಅಂತ ಅಲ್ಲೇ ಇದ್ದ ಸಬ್ ಇನ್ಸ್ಪೆಕ್ಟರ್ ಬಳಿ ಇದ್ದ ಗನ್ ಅನ್ನ ಕಿತ್ಕೊಂಡು ಅವನಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಶಾಕಿಂಗ್ಲಿ ಆ ಜಮೀನ್ದಾರ ಈ ಹಿಂದೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದ ಕಾರಣ ಅದೇ ದ್ವೇಷಕ್ಕೆ ಡಾಕ್ಟರ್ ತನ್ನ ಬಳಿ ಇದ್ದ ಕತ್ತರಿಯಿಂದ ಅವನ ಕತ್ತಿಗೆ ಚುಚ್ಚಿ ಸಾಯಿಸಿ ಬಿಡುತ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಪತ ಕೊನೆಗೂ ತನ್ನ ಅಕ್ಕನನ್ನ ಸಿಟಿಯಲ್ಲಿರುವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬದುಕಿಸಿಕೊಳ್ತಾಳೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಸೀರೀಸ್ ನ ಕ್ರೆಡಿಟ್ ಸೀನ್ ನಲ್ಲಿ ನಮ್ಗೆ ಗೊತ್ತಾಗುತ್ತೇನು ಅಂದ್ರೆ ಇದೊಂದು ರಿಯಲ್ ಇನ್ಸಿಡೆಂಟ್ ಗಳನ್ನ ಬೇಸ್ ಮಾಡಿ ತೆಗೆದಿರುವ ಸೀರೀಸ್ ಅಂತ. ಅಂದ್ರೆ ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ಲದ ಜನಗಳು ತಾವು ನಂಬುವ ವ್ಯಕ್ತಿಗಳು ಏನೇ ಹೇಳಿದ್ರು ಕೂಡ ನಂಬ್ತಿರ್ತಾರೆ. ಈ ಕಥೆಯ ಜಮೀನ್ದಾರ ತಾನು ಬಚಾವಾಗೋದಕ್ಕೆ ಲತಾಳ ದೇಹದ ಒಳಗಡೆ ಪ್ರೇತಾತ್ಮ ಸೇರಿಕೊಂಡಿದೆ ಅಂತ ಎಲ್ಲರೂ ನಂಬುವ ಹಾಗೆ ಮಾಡಿರ್ತಾನೆ. ಸೊ ಇದೇ ರೀತಿ ಕಟ್ಟೋ ಕಥೆಗಳನ್ನ ನಂಬಿ ಹಳ್ಳಿಯ ಜನಗಳು ಎಷ್ಟು ಜನ ಮಹಿಳೆಯರನ್ನ ಜೀವಂತವಾಗಿ ಸುಟ್ಟು ಹಾಕಿರುವ ಕೇಸ್ಗಳು ಪಶ್ಚಿಮ ಬಂಗಾಳದಲ್ಲಿ ರಿಜಿಸ್ಟರ್ ಆಗಿವೆ. ಸ್ನೇಹಿತರೆ, ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.